ನೀವು ಕೂಲಿ ಹೊಡಿತಾರದ ಓನರ್ ಬೇರೆ. ಮೈಸೂರಿಂದ ಏನಕ್ಕೆ ಬಂದಿದ್ದು? ಇಲ್ಲೇ ಎಳ್ಳಿ ರೋಡಿ ಬನ್ನಿ ಅಂತ. ನಿಮಗೆ ಸಂಬಳ? ಮಕ್ಕಳು ಮರಿ? ನಮಸ್ತೆ ಫ್ರೆಂಡ್ಸ್, ಹೇಮಾ ರಘು ಲೈಫ್ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಎಳ್ನೀರು ಮಾರೋರು ಇಲ್ಲಿ ಎಳ್ನೀರು ಮಾರ್ತಾ ಇದ್ದಾರೆ. ಬನ್ನಿ ಅವ್ರ ಕಷ್ಟ ಸುಖ ಏನೊಂದು ವಿಚಾರಿಸೋಣ, ಮತ್ತು ಹೇಗೆ ನಡೀತಾ ಇದೆ ವ್ಯಾಪಾರ ಅಂತ ಮಾತಾಡೋಕೆ ಹೋಗ್ತಾ ಇದ್ದೀವಿ. ಗೌಡ್ರೆ, ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? ಸ್ವಲ್ಪ ಜೋರ ಮಾತಾಡಿ. ಒಂದು ತಿಂಗಳಿಂದ ಇಲ್ಲೇ ಇದ್ದೀರಾ? ಇವಾಗ ರೀಸೆಂಟಾಗಿ ಬಂದಿದ್ದೀರಾ? ಮೈಸೂರಿಂದ ಇಲ್ಲೇ ಇದ್ದೀರಾ? ಇಲ್ಲೆಲ್ಲಿ ಮನೆ? ಹನುಮಂತ ನಗರ. ಇದು ಬಾಡಿಗೆ ಏನಾರ ಕಟ್ಟಬೇಕಾ ಇಲ್ಲಿಗೆ? ಸಮಯ ನಾವು ಕೂಲಿ ಹೊಡಿತೀರ. ನೀವು ಕೂಲಿ ಹೊಡಿತಾರದ ಓನರ್ ಬೇರೆ. ಮೈಸೂರಿಂದ ಏನಕ್ಕೆ ಬಂದಿದ್ದು? ನಮ್ಮ ಸಾಮಾನು ಕರ್ಕೊಂಬಂದ್ರೆ ಇಷ್ಟೇ. ಇಲ್ಲೇ ಎಳ್ಳಿ ರೋಡಿ ಬನ್ನಿ ಅಂತ. ನಿಮಗೆ ಸಂಬಳ? ನಮ್ಗೆ 800. ಮಕ್ಕಳು ಮರಿ? ಎಲ್ಲಿದ್ದಾರ? ಅವ್ರು ಮೈಸೂರಲ್ಲೇ. ಅಲ್ಲ, ಅವ್ರು ನೋಡ್ಕೋಬೋದಾಯ್ತಲ್ವ ನಿಮ್ಮ ನೀವು? ನಾವೇ ಬಂದೇವರು ದೀಪ ಶಿವರಾತ್ರಿಗೆ ಹೊಡಿತೀವಿ. ಹಾಂ, ಹೌದಾ? ನಿಮ್ಗೆ ಎಷ್ಟು ಸಂಬಳ? ದಿನಕ್ಕೆ 800 ರೂಪಾಯಿ. ಎಳ್ನೀರು ಹೋಗ್ಲಿ ಬಿಡಲಿ 800 ರೂಪಾಯಿ. ಇಲ್ಲಿ ಯಾರ ಮೇಲೆ ನೋಡ್ಕೊಂಡಿದ್ದೀರಾ? ನಮ್ಮ ಸಂಬಂಧದವರು 6 ಮನೆಗೆ. ಹೌದಾ? ಈಗ ಅಂದರೆ ಇದು ನೀವೇನಾರ ಸ್ವಂತ ಇದೇನಾರು ಮಾಡ್ಕೋತಾ ಇದ್ದೀರಾ ಹೆಂಗೆ? ಗೊತ್ತಿರೋ ಸಮಯ ನಾವು ಇವತ್ತು ಇನ್ನೇನು ತಿಂಗಳಿದ್ದೋ ಅಷ್ಟೇ. ಅಲ್ಲೇನು ಕೆಲಸ ಮಾಡ್ತಾ ಇದ್ರಿ ಮೈಸೂರಲ್ಲಿ? ನಾವು ಅಲ್ಲಿ ಇದೇ ಬೇರೆ ಕೆಲಸ ಮಾಡ್ತೀವಿ. ನೀವು ಅಲ್ಲೂ ಎಳ್ನೀರು ಹೊಡೆಯೋದೇನಾ? ಅಲ್ಲೂ ನಡೀತೈತೆ ಚೆನ್ನಾಗಿ? ಅಲ್ಲೂ ಸೆಂಟ್ರ್ಗಳಲ್ಲಿ ನಡೀತಾ. ಹಾಂ. ಮಕ್ಕಳು ಮರಿ ಏನು ಕೆಲಸ ಮಾಡೋದು? ಅವರು ಇಬ್ಬರು ಓದ್ತಾವ್ರ. ಇಬ್ಬರು ಹೆಣ್ಮಕ್ಳು ಮದುವೆ ಮಾಡ್ತೀನಿ. ಹೆಣ್ಮಗ ಓದ್ತಾವ್ರ. ಹೌದಾ? ಗಂಡು ಮಗ ಓದ್ತಾವ್ರೆ. ಸ್ವಂತ ಮನೆನಾ? ನಂಜಮಳಿಗೆಲೆ ಹೆಂಗೆ? ಅಲ್ಲಿ ಮೋಲ್ಡ್ ಮನೆ, ಶೀಟ್ ಮನೆ. ಎಷ್ಟು ವರ್ಷದಿಂದ ಇದ್ದಾರೆ ಅಲ್ಲಿ? ಒಂದು 5 ವರ್ಷ ಆಯಿತು. ನಂಜಮಳಿಗೆಯಲ್ಲಿ ಗಾಯ್ಸ್ ನೋಡಿ, ನಮ್ಮ ಮೈಸೂರವರು ಇಲ್ಲಿ ಅವರು ಕರ್ಕೊಬಂದು ಅಲ್ಲೂ ಎಳ್ನೀರು ಹೊಡೆಯೋರೆ. ಅಲ್ಲೂ ಎಳ್ನೀರು ಹೊಡಿತಾಯಿದ್ರು. ನಂಜಮಳಿಗೆ ಸರ್ಕಲ್ ಅಲ್ಲ ಇವರು ಮೈಸೂರಿಂದ. ಇಲ್ಲಿ ನೋಡಿ, ಇಲ್ಲಿ ಬಂದು ನಾನು ಒಂದು ಎಳ್ನೀರು ಕುಡಿದೆ. ತುಂಬ ಟೇಸ್ಟಿಯಾಗಿದೆ. ನೋಡೋಕ್ಕೇನು ಕುಡಿದೆ, ಸೂಪರಾಗಿದೆ. ಗೈಸ್, ಇದು ಯಾವ ಪಾರ್ಕ್ ಹೆಸರು? ಇದು ವಿವೇಕಾನಂದ ಪಾರ್ಕ್ ಹತ್ರ ಮುಂದೆನೆ. ಅನ್ಕೊಂಡಷ್ಟು ಸುಲಭ ಇರಲ್ಲ, ಪ್ರತಿಯೊಬ್ಬರಿಗೂ ಕಷ್ಟ ಇರುತ್ತೆ, ಅವ್ರದೇ ಆದಂತ ಕಷ್ಟಗಳಿರುತ್ತೆ. ನೋಡಿ, ಇವ್ರಿಗೆ ದಿನಕ್ಕೆ ಹೌದು ವಿಡಿಯೋ ಮಾಡ್ತಾ ಇದ್ದೀನಿ. ಪಾಪ ವಯಸ್ಸಾಗಿದೆ, ಆದ್ರೂ ಅವರು ನಾವು ಕೆಲಸ ಮಾಡಬೇಕು ಸ್ವಂತ ಅಂತ ಹೇಳಿ ಅವರು ಕೂಡ ಮಾಡ್ತಾ ಇದ್ದಾರೆ. ಅದು ನೋಡಿ ನಮಗೂ ಕೂಡ ಒಂದು ಸ್ಫೂರ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಯಿತು ನೋಡಿ. ವಿಡಿಯೋ ನೋಡಿದ್ರಲ್ಲ, ಈ ವಯಸ್ಸಲ್ಲೂ ಕೂಡ ಅವ್ರು ದುಡಿಬೇಕು ಅಂತ ಮೈಸೂರಿಂದ ಬೆಂಗಳೂರು ಬಂದು ದಿನಕ್ಕೆ 800 ರೂಪಾಯಿ ಹಂಗೆ ಎಳ್ನೀರು ವ್ಯಾಪಾರ ಮಾಡ್ಕೊಂಡು ಮಕ್ಕಳು ಸಾಕ್ತಾ ಇದ್ದಾರೆ. ಅಂಥವ್ರು ನೋಡಿದ್ರೆ ನಮಗೆಲ್ಲ ಕೂಡ ಒಂದು ಪ್ರೋತ್ಸಾಹ ಆಗಬೇಕು, ನಾವು ದುಡಿಬೇಕು ಅಂತ. ಯಾಕಂದರೆ ವಯಸ್ಸಾಗಿರೋ ದುಡಿತಾ ಇದ್ದಾರೆ ಅಂತ ಹೇಳಿದ್ರೆ ವಯಸ್ಸಿನಲ್ಲಿರೋರು ದುಡಿಬೋದಲ್ವ. ಹಾಗಾಗಿ ಒಳ್ಳೆಯದಾಗಿಲ್ಲ ಎಲ್ಲರಿಗೂ ಕೂಡ. ಧನ್ಯವಾದಗಳು ಸ್ನೇಹಿತರೆ.